ಗೂಕ್ 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 ವೂ ವೂ ಮಕ್ ವೂ 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 ಗೂಕ್ ಗೂಕ್ ಬಂದೇ ಬಿಟ್ಟಾರ್ಯ ಹತ್ಲಿ ಇವರ ಅಯ್ಯೋ ಹೀಗಷ್ಟೇ ಆನು ಹೋಯ್ ಮಂಗನ ಹೊಟ್ಟೆಗೆ ಬಂದನಲ್ಲೋ ಆದ್ರೆ ಮತ್ತೆ ಬಂದವ್ರ್ಯ ಈ ಸಾಟ್ ಮಾಡಿ ಕುನ್ನೀಗ ಎಲ್ಲೋದ್ವ ಅವಲ್ಲ ಅಯ್ಯಯ್ಯೋ ಆಚಿಂದ ಇಚ್ಚಿಂದ ಬಂದು ಒಳ ಹೊಕ್ಕಲೇ ಈ ಕುನ್ನೀಗ ದಾಸ ತಿನ್ಕೊಂಡು ಹೋಗ್ತಾ ಬಿಟ್ರೆ ಒಂದು ಮಂಗನ ಲಡ್ತಿಲಿಲ್ಲ ಚು 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 ಹೇ ಹಚ್ ಹಚ್ ಹಬ್ಬಾರೇ ಮಂಗನ್ಗಳೇ ಬೇಕಾರೆ ಏನ್ ಸತಾಶ್ ಜೀವ ತಿಂತು ಒಂದು ಹಿತ್ಲಿಗೆಡು ಹಪ್ಪಲು ಕೊಡ್ತೂಲ ಹೇ ಮಾತ್ರ ಎಂತಾರು ತರಕಾರಿ ಮಾಡ್ಕೊಳ್ಳೋ ಧ್ಯಾನ್ ಶೀರೆ ಮನೆ ಖರ್ಚಿಂಗಾರು ಔತು ಅಡಿ ಈ ಸೊಟ್ಟ ಬಡಕ ಬಾವು ಬತ್ತುಲ್ಯ ಚು 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 ಇಲ್ಲೆಲ್ಲ ಯಾಕೆ ಕೋಲ್ ಒಂದು ಹಿಡ್ದಿನಪ್ಪ ಎತ್ಲ ಗೊತ್ತಾವಲ್ಲ ಇಲ್ಲೆಲ್ಲ ಇಟ್ಟಿಗೆ ಹೋಯ್ದು ಎತ್ಲ ಗೊತ್ತಾವಲ್ಲ ಸಣ್ಣ ಬೇರೆ ಮುಳುಗಿ ಹೋಯ್ದು ಕೋಲಾರು ಸಿಕ್ಕಿದೆ ಕೋಲಾರು ಉಳ್ಕೊಂಡು ಹೋಗ್ಲತ್ತಿಪ್ಪು ಆಯ್ತಪ್ಪ ಈ ಕಣ್ಣಾರು ಕಾಣ್ತಾ ಹೌದು ಇಲ್ಲ ಇವ ಮಾತ್ರ ಹಿತ್ಲಿಗೆ ಎಣ್ಣೆ ಬೇರೆ ನಿಟ್ಕೊಂಡಿದೆ ಅಯ್ಯೋ ಮುಲ್ಲಂಗಿ ಹಾಕಿದಿದ್ ನಾನು ತಿನ್ಕೊಂಡು ಹೋದ್ವ ಏನ್ಸನ ಸೌತೆಕಾಯಿ ಅಂತೂ ಒಪ್ಪೇ ಕೊಟ್ಟಿವಿಲ್ಲ ಹೋ ಇಲ್ಲ ಇದ್ದು ಕೋಲು ಎಣ್ಣೆ ಹುಡುಕ್ತಿದ್ದು ಸೊಟ್ಟೆ ಬಡಕ ರಂಡಂಗಾರಿ ಹಿಮ ನಿಂಗೋಕೆ ಹಾಲು ಮಾತ್ರ ಚಾ ಕುಡಿಯಲು ಹೋಗೋದು ಅನ್ಸಿರು ಒಂದು ಚಾ ಕುಡಿಯಲು ಕೊಡ್ತಿರ್ಲಿಲ್ಲ ಅಯ್ಯಯ್ಯಯ್ಯಯ್ಯ ಏನು ಮಂಗನ್ ದಿಕ್ಳು ಅಯ್ಯಯ್ಯಯ್ಯ ಹೊಟ್ಟೆ ಬಡಕ ಮಂಗನ್ ದಿಕ್ಕಾರಿ ನಿಮ್ಮ ಕತ್ತ ಬಡಿಯ ಹೋಗೋದು ನಿಮ್ಮ ಹೊಟ್ರ ಹಣ್ಣಿ ಮಕ್ಕಳಾರಿ ನಿಮ್ಮ ಚು ಚು ಅಯ್ಯ ಗಂಟ್ಲ ಕೂಗ್ಲನ್ ಬರೀ ಹೌತ್ಲೆ ಒಂದು ಚಾ ಕುಡಿಯಲು ಕೊಡ್ದಿಲ್ಲ ಅಯ್ಯೋ ಹೊಟ್ಟೆ ಬಡಕ ಮಂಗನ್ ದಿಕ್ಕ ಚು 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 ಈ ಮುದಿ ಗೂಬುಗಲ್ಲ ಎಂತ ಕಾಯ್ತಪ್ಪ ಹಿತ್ಲಿಗೆ ಇಡುವಲ್ಲವ ಆದ್ರೂ ಮಾತ್ರ ಬಾಯಿ ಚಪಲ ಯಾರು ಎಲ್ಲ ಬರಕ್ಕೆ ಹೋಯ್ತು ತಗೊಂಬತ್ತ ಸಂತಗೆ ಹೋಗವಲ್ಲಿದ್ದೀವಿ ನಾವು ಮಾಡಿ ಇಲ್ಲೇ ಹಸಿ ಹಸಿ ತರಕಾರಿ ಸಿಕ್ತು ಹೇಳಿ ಮಾತ್ರ ಮಾಡಿಕೊಟ್ರೆ ಯಮನೆ ಆ ಸೋಮಣ್ಣ ಹತ್ರ ಮಾತ್ರ ಹಾಕ್ಕೊಡು ಅಂದೆ ಒಂದು ನಾಲ್ಕು ಬೀಜ ಬಿತ್ತಿ ಹಾಕಿದೆ ಈ ಮಂಗನ ನಿಕ್ಲ ಕಂದಲ್ಲಿ ಅಯ್ಯೋ ಬೆಡ್ದಲ್ಲಿಪ್ಪ ಮಂಗಂಗಟ್ಟು ಎಣವನಿಗೆ ಬರವ ಏನ ಮಂಗೆ ಎಂತುವ ಆ ಹೊಂಚಿ ಮೇಲೆ ದಬಾ ದಬಾ ದಬಾನೆ ಓಡಿ ಓಯ್ 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 ಹೊಂಚಷ್ಟು ಕೆಳಗೆ ಹಾಕಿವು ಒಂದು 10-15 ಮೂಲೆ ಹೊಂಚು ಒಳಗ್ದು ಹಾಕ್ದ ಮೂಲೆ ಹೊಂಚಿಗಂತೂ ಸಣ್ಣ ಸಾಮಾನ್ಯ ರೇಟ್ ಅಲ್ದಡ ಎಂತ ಹೀಗೆ ಮಾಡಿದ್ರೆ ಬದುಕುಲ ಹೌದಾ ಅಯ್ಯೋ ಅಮ್ಮನೆ ಮಾಡಿ ಎತ್ಲ ಹೋದ್ನ ಏನ ಈ ಸೊಸೆ ಅಂತೂ ಕ್ವಾಟಿಗೆ ಹೋಯ್ತು ಬೈದೇ ಇಲ್ಲ ಮಾತ್ರ ಮಂಗಂಗಳಾರು ಒಟ್ಟು ಹೇಳಾರು ಹೋತೀಪು ಕಾಡಿ ಅಯ್ಯೋ ಅಮ್ಮನೆ ಮಾಡಿ ಡೇರಿ ಹೋದ ಗೊತ್ತನೇ ಇಲ್ಲಿ ಹೋ ಎಷ್ಟೋ ತಾರುವ ಎಲ್ಲಿ ಎಂತ ಡೇರಿ ಕತೆ ಹೇಳ್ತಿರುತ್ತೋ ಮನೆ ಬದಿಗೆ ಎಂತ ಆದ್ರೆ ಹೋಗಿ ಏನು ಗೊತ್ತಾಗ್ತಲ್ಲ ಡೇರಿ ಓದೋಕೆ ಈ ನಮ್ನೆ ಮಾಡಿದ್ರೆ ಬದುಕುಲ ಹೌದಾ ಬದುಕು ಮಾಡುವುದಾ ಈ ನಮ್ನಿಯ ಅಯ್ಯ ಏನಿ ಎಂತ ಕೈತಪ್ಪ ಬೆಟ್ಟಕ್ರಿ ಮನೆ ದೂರ ಆದವಂಗೆ ಈ ಸಂಸಾರ ತಾಪತ್ರಯ್ಯ ಆದ್ರೆ ಮಾಡೋದು ಇದ್ದಲ್ಲಿ ಅವನಿಗೆ ಬೇಕಲ್ಲಿ ಚು ಚು ಹೊಟ್ಟು ಬಡ್ಕಂಗೆ ಹೋಗ್ರ ಮಾರೇಂಗಡಿ ಚು ಚು ಏನು ಎಂತ ಕೆಲಸ ಇಲ್ಲ ಇನ್ನು ಚಾ ಕುಡ್ಕೊಂಡು ಹೂ ತುಳಸಿ ಕೊಯ್ಕೊಂಡು ಮೀನುಕೊಂಡು ವಸ್ತ್ರ ತೊಳ್ಕೊಂಡು ಎಷ್ಟು ಕೆಲಸ ಇತ್ತು ನನಗೆ ತುಳಸಿ ದೇವರಿಗೆ ಒಂದು ನೀರು ಹಾಕಿ ಇಲ್ಲ ಎಷ್ಟೊತ್ತಿಗೆ ಅದೆಲ್ಲ ಮುಗಿಸ್ಕೊಂಡು ನಾನು ಆಸರಿಂಗಾರು ಕುಡಿಯುವುದು ಸೊಟ್ಟು ಹೋದ ಕಣ್ಗಂಗ ಬೆಳಗ್ಗೆ ತಕ್ಷಣ ಬಂದು ಕುಂತೋತ ಏನು ಮನೆ ಮುಂದೆ ಬದಿಗೆ ಬಾಕಿಯವ್ರ ಮನೆನೇ ಕಾಣ್ತಾ ಇವಕ್ಕೆ ಅಚ್ಚ ಮನೆಗೆ ಹೋಗಿ ಅಲ್ರ ಆಚೆ ತರಕಾರಿ ಮಾಡಿದ್ದ ಏನು ಮನೆ ಏನೇ ನನಗೋಕೆ ಹೌಕೊಂಡ್ ಗೊತ್ತಿಂತು ಇಲ್ಲ ಮೂದಿ ಗೂಬೆ ಈ ಪ್ಯಾಟ್ನ ತಂಟೆ ಮನೆ ಕಾಯ್ತಿರ್ತು ಅದಕ್ಕೆ ಸಮ ಬುದ್ಧಿ ಕಲಿಸ್ಲಾವ್ತು ಹೇಳಿ ಹೊಟ್ಟೆ ಬಡಕ ಮಂಗನಿಕನು ಕಾಣಿಸ್ಕೆಂದ ಹೌದು ಅದಕ್ಕೆ ದಿನ ಬೆಳಗಾದ ತಕ್ಷಣ ಈ ಮುದುಕಿ ಸಮ ಬುದ್ಧಿ ಕಲಿಸ್ಲು ಬಂದು ಕುಂತ್ಕೊಂತಾವು ಹೌದು ಈ ಮುದುಕಿ ಹತ್ರ ಎದ್ದು ಹೋಗ್ಲಾವ್ತ್ಲ ಹೆಂಗೋ ಅವಕ್ಕೆ ಸಮ ಹೊಟ್ಟೆ ತುಂಬ್ಕೊಂಬ್ಲಾವ್ತು ಹೇಳಿ ಧ್ಯಾನಿಸ್ತಾವು ಸಣ್ಣ ಸಾಮಾನ್ಯಂಗಲ್ಲ ಮಂಗನಿಕಾತು ಹೇಳಿ ಎಂತ
ತಿರ್ತು ಸೊಂಟ ಮುದ್ರಿಸ್ಕೊಂಡು ಹೇಳ್ಕೊಂಡು ಹಂಗೆ ಮಾಡ್ತಾವ. ಹಾಂ ಚಾ 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 ಒಂದು ಏನಾರು ಮಡಗಲಿ ಅವು. ಹಾಂ ನಿಮ್ಮನೇಲಿ ಹಿಂಗಯ್ಯ? ಹಾಂ ಹಂಗಂದಿಕ್ಕ ಬಂದು ಸತಾಯಿಸ್ತು ನೋಡಿ. ಏನು ಚಾ ಮಾಡಲು ಒಲೆ ಮೇಲೆ ಇಟ್ಟಿಗೆ ನನ್ನ ಕೈಯಿಂದ ಕೊಚ್ಚು ಹೋತಾಯಿ ಅನ್ಸಣ. ನಾನು ಹೋಗಿ ಚಾ ಕುಡ್ಕೊಂಬತ್ತಿ. ಹಾಂ ನಿಂಗೆ ಅಲ್ಲಿವರೆಗೂ ಒಂದು ಲೈಕು ಶೇರು ಕಮೆಂಟ್ಸು ಮಾಡ್ಕೊಂಡು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಡ್ಡಿಲ್ಯಾ? ಹಾಂ ತಂಗೆ ಕರಿ, ಹಾಂ ತಮ್ಮಂದಿ ಕರಿ ಅಡ್ಡಿಲ್ಯಾ? ಹೋ ಚಾ ಕುಡ್ಕೊಂಬತ್ತಿಯಾನು ತಿಳಿತೀಯಾ ನಿಂಗೊಕೆ? ತಿಳಿಯತ್ತೊಳಗೆ ಒಂದು ಸಬ್ಸ್ಕ್ರೈಬ್ ಕೊಡಿ ಅಡ್ಡಿಲ್ಯಾ? ನಮಸ್ಕಾರ, ಯಾರಿದ್ದೀರಾ ಈ ಮನೇಲಿ? ಹಲೋ ಹಲೋ, ಯಾರಿದ್ದೀರಾ? ಯಾರಾದರೂ ಇದ್ದೀರಾ? ಯಾರಿದ್ದೀರಾ? ಹಲೋ ಹಲೋ, ನಮಸ್ಕಾರ, ಯಾರಿದ್ದೀರಾ? ಬನ್ನಿ ಹೊರಗಡೆ. ಹಬ ಹೀಗಷ್ಟೇ ನಾನು ಯಾರು ಬಂದಿದ್ದು ಒಳ ಬದಿಗೆ ಬಂದೆ. ಯಾರನ್ನು ಕಂಡಂಗ ಇಲ್ಲ. ಈ ನೋಡಿದ್ರೆ ಯಾರೋ ಬಂದ್ಕೊಂಡು ನಮಸ್ಕಾರ ನಮಸ್ಕಾರ ಹೇಳ್ತಿದ್ದಂಗೆ ಆಯ್ತು. ಯಾರಿಗೆ ನಮಸ್ಕಾರ ಆತಪ್ಪ? ಹೂ ಹೊಡಿತಾವ ನೋಡಿಗೆ ಬರಾಗತ್ತೆ ಯಾರಾವಲ್ಲ. ಯಾರು ಅದು ಬಂದವು? ಏನೋ ಒಂದು ಚಾ ಕುಡಿದು ಕೊಡ್ತೀವಲ್ಲ. ಯಾರಪ್ಪ ನೀನು? ಎಲ್ಲ ಆತ ನಿನಗೆ ತಮ್ಮ? ಶೂಟು ಬೂಟು ಹೇಟು ಎಲ್ಲ ಐಕ ಬಂದಂಗೆ ಕಾಣ್ತು. ಯಾರು? ಕಪ್ಪೆ ಮನೆ ಮದುವೆ ನಿಕ್ಕಿ ಇದು ಎಂಗೇಜ್ಮೆಂಟ್ ಇದು ಹೇಳಿದ್ದ. ಕಪ್ಪೆ ಮನೆ ಪೋರ್ನೆ ಬಂದ ಎಂಥದ್ದು ಮದುವೆ ಕರೀಲೆ. ಏನೋ ಹಳೇ ಸಂಬಂಧ ಇತ್ತು ಹಂಗೆ ಹೇಳ್ಕೊಂಡು ಬಂದನ ಹೇಳೋದು. ತಮ್ಮ ಯಾರ ನೀನು? ಎಲ್ಲಾತು? ಕಪ್ಪೆ ಮನೆ ಶಣನ? ಇದೇನಪ್ಪ ಕಪ್ಪೆ ಮನೆ ಶರಣನೋ? ಅಯ್ಯೋ ದೇವ್ರೆ, ಇದು ಯಾವ ಕಪ್ಪೆ ಮನೆಯೋ ಯಾವ ಕುರ್ಲಿ ಮನೆಯೋ ನಮಗಂತೂ ಗೊತ್ತಿಲ್ಲ ಕಣ್ರಿ ಅಜ್ಜಿ. ನಾವು ಜನಗಣತಿಗೆ ಬಂದಿರೋದು, ಜಾತಿ ಗಣತಿ ಜನಗಣತಿ. ಯಾರು ಕೇಳಿದ್ಲೆ? ಎಂತ ದನ ನೋಡ್ಲು ಬಂದವ್ರಾ? ಹೌದಾ? ಯಮ್ಮನಲ್ಲಿ ದನ ಕೊಡುದಿದ್ದು? ಹೌದು. ಎಲ್ಲ ವಾಟ್ಸ್ಆ್ಯಪ್ನೊಳಗೆಲ್ಲ ಗ್ರೂಪ್ನೊಳಗೆಲ್ಲ ಮಮ್ಮ ಮಾಡಿ ಹಾಕಿದ್ದೆ ಹೇಳಿದ್ದ. ಅದ್ರ ನೋಡ್ಕೊಂಡು ಬಂದವ. ಬನ್ನಿ ಬನ್ನಿ. ಎಂತ ಪುಟ್ಟಿ ಎಲ್ಲ ತಗೊಬಂದಿ? ಎಂತ ದನ ಎಷ್ಟು ಕೆಜಿ ಇದ್ದ, ಎಷ್ಟು ಕಾಲಿದ್ದು, ಎಷ್ಟು ಬಾಲಿದ್ದು ಬರ್ಕೊಂಡಪ್ಪವ. ಬನ್ನಿ ಬನ್ನಿ. ಎಲ್ಲ ಬರ್ಕೊಂಡು ಹೋಯ್ಕೊಂಡು ಮನೇಲಿ ಹೇಳವು ನಿಂಗೋಕೆ. ಪುಟ್ಟಿ ಎಲ್ಲ ತಗೊಬಂದು ಕೈಂದಿ. ಬನ್ನಿ ಬನ್ನಿ ಕುಂತ್ಕೊಳ್ಳಿ. ಶಿವನೇ, ಎಂತದ್ರ ಇದು ಮಾರಾಯ್ರ? ದನ ತಗೊಂಡೋ ಪೋರಂಗ್ ಕಾಣತ್ ನಾನು ದಲ್ಲಾಳಿ ಹಂಗೆ. ಅಯ್ಯೋ ಏ ಅಜ್ಜಿ, ದನ ತಗೊಂಡೊಬ್ಲು ಬಂದವ ಅಲ್ದೆ. ಜನಗಣತಿಗೆ ಬಂದವ. ನನಗೂ ದನ ಗಣತಿನೇ ಹೇಳ ಬರವಾ. ಜನಗಣತಿ ನಿಂಗಳು ಮನೇಲಿ ಎಷ್ಟು ಜನ ಇದ್ದವಳು ನೋಡ್ಕೊಂಡು ಒಪ್ಪಲೆ. ಈ ಊರಿನ ಶಾಲೆ ಮಾಸ್ತರ್ರು ಅನು. ಯಮ್ಮನೇಲಿ ರಾಶಿ ದನಗಳು ಕೊಡುದಿಲ್ಲ ತಮ್ಮ. ಬರೀ ಒಂದೇ ಕೊಡುದಿದ್ದದ. ಒಂದೇ ಆಕಳು ಒಂದು ಕರು ಇದ್ದ ಬಿಲ್ಯ. ಕರ್ನ ಮಡಿಕೆಲ್ಲ ನೆನ್ಸಿದ್ಯಂಗ. ಬಾಬಾ ಕುಂತ್ಕ ಮಾತಾಡುವ ಬಾ. ಈ ಮನೆ ಜನಗಣತಿ ಮಾಡ್ದಂಗಿದೆ ಕಣ್ರಿ. ದೇವ್ರೇ ತಮ್ಮ ಬಿಡಿ ಎಲ್ಲ ಮಾಡ್ಕೆಲ್ಲಡ ಬಂದು ಕುಂತ್ಕ ಇಲ್ಲಯ್ಯ. ಈಗಷ್ಟೇ ನನಗೆ ಆಮೆ ಹಾಕಿಕೆ ನೆಲ ವರ್ಷಕ್ಕೆ ಹೋಯ್ದೆ. ಕುಂತ್ಕ ಇಲ್ಲಯ್ಯ. ಹೌದ್ಲ್ಯಾ? ಅಜ್ಜಿ, ನಿಮ್ಮನೇಲಿ ಮತ್ತೆ ಯಾರ್ಯಾರಿದ್ವೆ? ಈಗ ರಾಶಿ ದನಗಳ ಸಾಯಂಕಾಲ ಉದ್ಲೇಶನ. ಅದಕ್ಕೆ ಹೆಂಗ ರಾಶಿ ದನಗಳ ಮಡಿಕೆ ಇಂದ್ರಿಯೋ. ಎಲ್ಲಿ ಮನೆ ಖರ್ಚಿಗೆ ಸಾಕಾಗಿ ಒಂದು 4 ಲೀಟ್ರ್ ದಿನಕ್ಕೆ ಹೊತ್ತಿಂಗೆ ದೇವಿಗೆ ಹಾಕ್ತೀಯ ಬಿಲಿಯೋ. ಬಿಟ್ರೆ ರಾಶಿ ದನ ಇಲ್ಲ. ಈಗಿದೆ ಮತ್ತೊಂದು ದನನೂ ಕೊಡ್ಲಿ ಅಜ್ಜಿ ಹಂಗ. ಹೌದೇ ಕಡಿಗೆ ತಮ್ಮ ಎಂತ ಪೊಟ್ಟೆಲ್ಲ ತಗೊಬಂದ್ಕೊಂಡ್ಬಿಟ್ಟಿದ್ಯಲ್ಲ. ಅಜ್ಜಿ, ಅದು ಎಂಥದ್ದು ಅಲ್ಲದೆ ಜನಗಣತಿಗೆ ಹೋಯ್ನಲೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೋ? ನಿಮ್ಮ ಮನೇಲಿ ವಾಷಿಂಗ್ ಮಿಷನ್ ಇದ್ದ, ಫ್ರಿಜ್ ಇದ್ದ, ನಿಂಗೆ ಯಾವ ಜಾತಿಯವು ಹೇಳು ಎಲ್ಲವ ಬರ್ಕೊಂಬಪ್ಪುಲೆ. ಹೆಂಗೋಕೆ ಇದು ಸರ್ಕಾರದಿಂದ ಆರ್ಡರ್ ಬೈಂದು ಅಜ್ಜಿ. ಅದಕ್ಕೆ ಎಲ್ಲರ ಮನೆಗೆ ಹೋಗಿ ಎಲ್ಲರ ಮನೇಲಿ ಎಷ್ಟೆಷ್ಟು ಜನ ಇದ್ದಳಿ ಲೆಕ್ಕ ಮಾಡ್ಕೊಂಡ್ ಬರ್ಕೊಂಬತ್ತಿ ಹೆಂಗೋ. ನಿಮ್ಮ ಮನೇಲಿ ಬೆಳ್ಳಿ ಪಾತ್ರೆ ಇದ್ದ, ಬಂಗಾರ ಎಷ್ಟಿದ್ದು, ಕರೆಂಟ್ ಇದ್ದ, ನಿಂಗಳು ಹಂಚಿನ ಮನೆಯೋ ಸ್ವಾಗೆ ಮನೆಯೋ ಹೇಳಿ ನೋಡ್ಕೊಂಡು ಒಪ್ಲು ಬತ್ತಿ ಹೆಂಗೋ.
ಹ್ಞೂ ಅಜ್ಜಿ, ನಿಮ್ಮನೇಲಿ ಎಂತೆಂತ ಇದ್ದು ಹೇಳಪ್ಪ. ಓಹೋ ಹೌದಾ ತಮ್ಮ. ಯಮ್ಮನಲ್ಲಿ ಕಾರ್ನಾಗ ದನ ಇದ್ದವಿಲ್ಯ ಎಂಗಳದು ಬೆಳ್ಳಿ ಪಾತ್ರೆ ಅಲ್ಲವ ಹಾಲು ಕರೀಲಿ ಫಸ್ಟು ದೊಡ್ಡ ಶ್ರೀಮಂತ ಅಲ್ಲವಿಲ್ಯ ಹೆಂಗ ಪ್ಲಾಸ್ಟಿಕ್ ತಮ್ಗೆಲಿ ಹಾಲು ಕರ್ಕ ಬಂದ್ಕೊಂಡು ಕಾದು ಒಂದು ಸ್ಟೀಲ್ ಬಕೆಟ್ನಲ್ಲಿ ಹೈಕಂಡ್ ಡೈರಿ ತಗೊಂಡು ಹೋಗಿ ಅಷ್ಟೇ ಅವಿಲ್ಯ. ಅಯ್ಯೋ ದೇವ್ರೆ, ಈ ಅಜ್ಜಿ ಅಂತ ಹೇಳ್ತಿದ್ದು ನಾನು ಏನು ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಜನಗಣತಿಯೋ ಧನಗಣತಿಯೋ ಒಂದು ಗೊತ್ತಾಗ್ತಾ ಇಲ್ವೇ? ನಿಮ್ಮ ಮನೇಲಿ ದನಗಳು ಆರಿವೆ, ಇದನ್ನೇ ಬರ್ಕೊಂಡು ಹೋಗ್ಬಿಡ್ಲ ಸ್ನೇಹಿತರೆ, ಇನ್ನೇನು ಮಾಡೋದು? ಅಮ್ಮ ಅಜ್ಜಿ, ನಿಮ್ಮನೆ ಹೊಂಚ ಮನೆಯ ಸ್ವಾಗೆ ಮನೆಯ ಎಂತದೆ? ಎಂತ ನೆಲಕ್ಕೆ ಕೊಲ್ಲು ಹಾಕಿದ್ರಾ? ಮಣ್ಣು ನೆಲವಾ ಎಂತದು? ಅಯ್ಯೋ ಶಾಣ, ಯಾರು ದನಗೋ ಕಲವ ಸ್ಲ್ಯಾಬ್ ಹಾಕಿ ಮನೆ ಕಟ್ಕೊಡ್ತವನು. ಸ್ವಾಗೆ ಕೊಟ್ಟಿಗೆಯ ನೆಲಕ್ಕೆ ಮೊನ್ನೆ ಹಾಕಿದ್ವ, ಹಿಂದೆ ತೆರಕ್ ತಬ್ಲು ಹೋಗಿದ್ದಿಲ್ಲ ಸಣ್ಣ, ಇಲ್ಲದಿದ್ರೆ ದಿನ ತೆರಕ್ ತಗೊಬಂದು ಕೊಟ್ಟಿಗೆ ಹಾಕುದೇ ದನಗಳು ಕಾಲು ಬಿಡದಲ್ಲಿ. ಇನ್ನು ಡೇರಿಗೆ ಹೋದಾಗ ಇನ್ನೂ ಸಣ್ಣ ಬೈನಿಲ್ಲ. ಹೌದಮ್ಮ, ಮಣ್ಣು ಗಾಡಿ ಅಲ್ದ ಅಡಿಕೆ ಡಬ್ಬೆ ಹಾಕಿ ಕಟ್ಟಿದ್ವ ಹೆಂಗ ಸಣ್ಣ ಕೊಟ್ಟಿಗೆ ಕಟ್ಟಿದ್ಯಾ? ಆತಪ್ಪ ಅಜ್ಜಿ, ಅದೇ ಬರ್ಕೊಂಡು ಹೋಗುತ್ತೆ. ಹೀಗೆ ಮಾಡ್ತಿದ್ರೆ ಎಲ್ಲರ ಮನೇಲೂ ಇಂಥವ್ರು ಒಬ್ಬೊಬ್ರು ಸಿಕ್ಬಿಟ್ರೆ, ಊರಲ್ಲಿ 10 ಮನೆ ಇದ್ರೆ 10 ಮನೇಲಿ ಈ ಥರ ಸಿಕ್ಬಿಟ್ರೆ ಆಹಾ. ಅಜ್ಜಿ, ನಿಮ್ಮ ಮನೇಲಿ ಎಷ್ಟು ರೇಷನ್ ಕಾರ್ಡ್ ಇದ್ದೆ? ಎಷ್ಟು ಕುಟುಂಬದಲ್ಲಿ ವಾಸಿಸ್ತಿದ್ದಿ? ಎಷ್ಟು ರೇಷನ್ ಕಾರ್ಡ್ ಇದ್ದು? ಅಯ್ಯೋ ಶಣ, ಯಮ್ಮನೆದನ್ನು ರೇಷನ್ ಕಾರ್ಡ್ ಎಲ್ಲ ಮಾಡಿದ್ವಿಲ್ಲ. ಅದು ಎಂಥದೋ ಕಿವಿ ನಮ್ಮನೆ ಪಾಟಿ ನಮ್ಮಿದು ಒಂದು ವರ್ಷನ ಬಣ್ಣದ್ದು ಪಾಟಿ ನಮ್ಮಿದು ಎಂಥದೋ ಬರ್ಕಂತ ಅದು ದನನ್ ಡಾಕ್ಟರ್ ಬಂದು ಹಾಕಿ ಕೊಯ್ದ್ರು. ಕಿವಿ ಸುಂಚಿದ್ಯ ನೋಡು, ಹೆಂಗದು ರೇಷನ್ ಕಾರ್ಡ್ ಎಲ್ಲ ಇಲ್ಲ. ಅವಕ್ಕೊಂದು ಪಾಟಿ ಹಾಕಿ ಮಣಿಗಿದ್ದ ಕಿವಿಗೆ ಬಿಳಿಯೋಣ. ಅದೆಲ್ಲ ನನಗೆ ಎಂಥದೋ ತಿಳಿತ್ಲೆ. ನೀ ಬೇಕಾರೆ ಹೋಯ್ ನೋಡಿಕ್ ಬಾ, ಆ ಪಾಟಿಗೆ ತೋರಿಸ್ತೆ. ಯಮನ ಶ್ವಾಸ ದನಲ್ಲಿ ಬಿಟ್ಟು ಹಾಕಿದ್ದೆ ಎನ್ಸನ ಬ್ಯಾಣಕ್ಕೆ ಹೋಗೋಳಂಗೆ ಆಗುತ್ತಾ ನೀನು? ಇಲ್ಲ ಅಂದ್ರೆ ತೋರಿಸ್ತೆ ಪಾಟಿಗೆ ಬಾ ನೀನು. ಸರಿ ಅಜ್ಜಿ, ನಿಮ್ಮ ಮನೇಲಿ ಗ್ರೈಂಡ್ರು, ಮಿಕ್ಸರು, ವಾಷಿಂಗ್ ಮಿಷನ್ನು, ಟಿವಿ ಎಲ್ಲ ಇದೆಯಾ ನಿಮ್ಮ ಮನೇಲಿ? ಅಯ್ಯೋ ಶಿವನಿ, ಗ್ರೈಂಡರು ಅದು ಮಿಕ್ಸಿ ಕುರ್ರ ಅಂತದಲ್ಲ. ನಾನು ಹೋದಲ್ಲ ನನಗೊಬ್ಬ ಮಾಡಿಕೊಡ್ಲಿಲ್ವ ವ್ಯವಸ್ಥೆನ? ಓಹೋ ಹೋದಲ್ಲ ಮಾಡಲಿಲ್ಲ ತಮ್ಮ. ನಮ್ಮ ಮನೆಯಾಗ ಹೋದಲ್ಲ ಯಾವುದು ಇಲ್ಲ ಕಣ. ಇಲ್ಲಪ್ಪ. ಓ ನಮ್ಮ ಮನೇಲಿ ಎಂತ ಅಷ್ಟೆಲ್ಲ ದೊಡ್ಡ ಜನ ನೆನ್ಸಿದ್ಯಾನ ನೀನು? ಹೋಗ್ಲಿ, AC ರೂಮ್ ಇದೆಯಾ? ಅಯ್ಯೋ ಶಿವನೇ, AC ರೂಮೇ ಅದು ಎಂತದವಲ್ಲ? ಹಂಗೆ ಹೇಳಿರ ಏನು ಗೊತ್ತಿಲ್ವೇನೋ? ಓದೇ ಧಾರಾವಾಹಿಲಿ ರೂಮ್ನ ಮೇಲಲ್ಲಿ ಬುಡದಲ್ಲಿ ಫ್ಯಾನ್ ಹಚ್ಚಿದಂಗೆ ಒಂದು ಬುರುಡೆ ಮಾಡುತ್ತವಲ್ಲ, ಅದು ಅಲ್ದಾ? ಅದಲ್ಲ ಇಲ್ಲ. ಯಮ್ಮನೆ ದನಗೋಕಲ್ಲ ಹಂಗಲ್ಲ ಹೊಚ್ಚು ಕೊಟ್ಬಿಟ್ರೆ ಕೊಲ್ಸಿರ ಅವತನ ಒಂದಿನ ಕೊಲ್ಸಿರತ್ತ AC ಹಾಕಿ ದಿನ AC ಬೇಕು ಹೇಳಾಡ್ತೀಯ ಶಣ. ಹಂಗ AC ಎಲ್ಲ ಹಾಕಿ ತೋರಿಸಿದ್ವಿ ಮನೆ ದನಗೋಕೆ. ದೇವ್ರೆ, ಇದು ದನನೋ ಜನನೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ದೇವ್ರೆ. ಇದು ಏನ್ ಕತೆ ನಮ್ದು ಅಂತ ಈ ಸರ್ಕಾರದವ್ರು ಯಾಕಾದ್ರೂ ಈ ಜನಗಣತಿ ಮಾಡಕ್ ಹೇಳ್ಬಿಟ್ರೋ? ಎಂತ ಕುಶಣ ಬಾಯಿ ಕಲಿತಿದ್ದೆ ಹೊಲ್ ನೋವಾ? ಚಾಕ್ಲೇಟ್ ರಾಶಿ ತಿಂತಿದ್ಯಾ? ಓಹೋ, ಅದಕ್ಕೆ ಹೊಲ್ ನೋವು ಬಂದ್ಬಿಟ್ಟಿದ್ದು. ಔಷಧಿ ಏನಾರು ಮಾಡ್ಕೊಡ್ಲಾ? ನೋನ್ ಮರ ಬಿದ್ದು ಹಚ್ಕತ್ಯಾ? ಇಲ್ಲೇ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಂದ್ರೆ ಗ್ಯಾರಂಟಿ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗೋದಂತೂ ಗ್ಯಾರಂಟಿ ನಾನು. ಅಜ್ಜಿ ಅಜ್ಜಿ, ಎಲ್ಲ ಹೋಗ್ಲಿ ಬಿಡಿ. ಲಾಸ್ಟ್ ಒಂದು ಕ್ವಶನ್ ಕೇಳ್ತೀನಿ ಆಯ್ತಾ? ಅದು ಕರೆಕ್ಟಾಗಿ ಉತ್ತರ ಹೇಳ್ಬಿಟ್ರೆ ನಾನು ಹಂಗೆ ಹೋಗ್ಬಿಡ್ತೀನಪ್ಪ. ನಿಮ್ಮನೆ ಜನಗಣತಿ ಎಲ್ಲ ಮುಗೀತು, ಸೀದಾ ಡೈರೆಕ್ಟಾಗಿ ಮೇಲೆ ಹೋಗ್ಬಿಟ್ಟಿದೆ. ಸರಿನಾ? ವಿಷಯ ಪೂರ್ತಿ ಮೇಲೆ ಹೋಗಿ ಕಾಫಿ ಆಗಿಬಿಟ್ಬಿಟ್ಟಿದೆ. ನಾನಿಲ್ಲಿ ಬರ್ಕೊಂಡೇ ಇಲ್ಲ, ಬರ್ಕೊಳ್ಳೋದು ಇಲ್ಲ. ಸರಿನಾ? ಸರಿ, ನಿಮ್ಮನೇಲಿ ಎಷ್ಟು kg ಬಂಗಾರ ಇದೆ? ಹೋಗ್ಲಿ ಹೇಳ್ಬಿಡಿ ನೋಡೋಣ. ನಮ್ಮನೆ ದನಗೋಕೆ 4 kg ಬಂಗಾರದ್ದು ಕಬ್ಬಣದ್ದು ದಾಂಬ ಮಾಡ್ಸಾಕಿದ್ದ ಮಾಡಿ 4 kg ಇದ್ದು ಹೇಳಿದ್ದ ಒಂದೊಂದು ದಾಂಬು.
ದನಕ್ಕೆ 6 ದನಕ್ಕೆ ಎಷ್ಟಾತು ನೀನೇ ಲೆಕ್ಕಾಚಾರ ಬರ್ಕೊಂಬಿಡು ಶಣ. ಅಜ್ಜಿ ನಿನ್ನಂತವ್ರು ಊರಲ್ಲಿ ಒಬ್ಬರು ಸಿಕ್ಕರು ಸಾಕು ಕಣಜ್ಜಿ. ಜನಗಣತಿ ಅದೋ ಗತಿ. ಯಪ್ಪ ದೇವಿ, ಇನ್ನು ಸ್ವಲ್ಪ ಹೊತ್ತು ನಾನು ಇಲ್ಲೇನಾದರೂ ಇದ್ದು ಬಿಟ್ರೆ ನನ್ನನ್ನು ದನಗಳ ಥರ ಮಾಡಿಬಿಡ್ತಾರೆ ಈ ಅಜ್ಜಿ. ಬಿರ್ರನೆ ಓಡ್ ಹೋಗದೆ ಹೋದರೆ ಶಿವನೇ ಶಂಭುಲಿಂಗ, ಈ ನೌಕರಿನೂ ಬೇಡ, ಈ ಜನಗಣತಿನೂ ಬೇಡಪ್ಪ, ಬೇಡ. ಏನಾತು ಎಂತಾತು ಶಣ? ನೀರು ತಂದು ಕೊಡವ, ನೀರು ಕುಡಿತೀಯ? ಹ್ಞೂ ಅಜ್ಜಿ, ನೀರು ಕುಡಿಸ್ಬಿಟ್ರೆ ಬೇಡಿ 7 ಕೆರೆ ನೀರು ಕುಡ್ದಂಗಾಯ್ತು ನನಗೆ. ಆಯ್ತು, ನಾನಿನ್ನು ಬರ್ತೀನಿ. ಇಲ್ಲ ಇದ್ಬಿಟ್ರೆ ಇನ್ನು 14 ಕೆರೆ ನೀರು ಕುಡಿಸ್ಬಿಡ್ತೀರಾ ನೀವು ಅಜ್ಜಿ. ಭಲೇ ಜೋರಿದ್ದೀರಾ. ಏನಾಯ್ತಜ್ಜಿ? ಏನಾಯ್ತು ನಿಮ್ಗೆ? ಇಷ್ಟೊಂದು ಸರಿ ಇದ್ರಲ್ಲ. ಸರಿ ಇದೆ. ಎಲ್ಲ ನಮ್ಮ ಮನೆಗೆ ಬಂದು ಎಷ್ಟು ಬೆಳ್ಳಿ ಇದ್ದು, ಎಷ್ಟು ಬಂಗಾರ ಇದ್ದು, ಎಷ್ಟು ಜನ ಇದ್ದು, ಎಷ್ಟು ರೇಷನ್ ಕಾರ್ಡ್ ಇದ್ದು, ಎಷ್ಟು ಮಣ್ಣು ಕೊಟ್ಟಿಗೆಯ, ಮಣ್ಣು ನೆಲವ, ಹಂಚ ಮನೆಯ, ಸ್ಲ್ಯಾಬನ ಮನೆಯ, ಎಷ್ಟು ಎಕರೆ ಇದ್ದು, ಎಷ್ಟು ದುಡ್ಡಿದ್ದು ಎಲ್ಲವ ಕೇಳ್ಕೊಂಡು ಹೋಯ್ಕೊಂಡು ಕಾದು ಏನಕ್ಕೆ ರೇಷನ್ ಕಾರ್ಡು ರದ್ದು ಮಾಡ್ಲು ಬಂದವ ನಿಂಗ. ಎಲ್ಲ ನಿಂಗಳ ಈಗ ಬಾಯಿ ಮುಚ್ಕೊಂಡು ಹೋಯ್ದ್ರಿಲ್ಲ, ಹೇಳಾದ್ರೆ ದೊಣ್ಣೆ ತಕೊಂಡು ಓಡಿಸಿದೆ ಅಂದ್ರೆ ದನಗಳು ಓಡಿಸಿದಂಗೆ ಅಚ್ಚ ಮನೆ ಅಲ್ಲ, ಅಚ್ಚ ಬೇಲಿ ಹಾಲಿ ಹೋಗ ನಿಂಗ. ಎಲ್ಲ ನಿಂಗಳ ಎಂತದು ಇದು ನಿಂಗೋಕೆ? ಅಂತ ನಿಂಗ ಬಿಟ್ಟಿನ ಕಷ್ಟಪಟ್ಟು ದುಡ್ದೆ, ಬಂಗಾರ ಮಾಡಿದೆ, ಬೆಳ್ಳಿ ಮಾಡಿದೆ, ಆಸ್ತಿ ಮಾಡ್ಕೊಂಡೆ, ಹೊಟ್ಟೆ ಪಾಡಿಗೆ ರೇಷನ್ ಕಾರ್ಡ್ ಅಕ್ಕಿ ತಕೊಂಡು ತಿಂತೆ. ಅದು ಬಿಟ್ಟಿಗೆ ನಿಂಗೋಕೆ ಎಷ್ಟು ತೊಲೆ ಬಂಗಾರ ಇದ್ದು, ಎಷ್ಟು ಕೆಜಿ ಬಂಗಾರ ಇದ್ದು, ಟಿವಿ ಇದ್ದ, ಫ್ರಿಡ್ಜ್ ಇದ್ದ, ವಾಷಿಂಗ್ ಮಿಷನ್ ಇದ್ದ, ಎಲ್ಲದು ಕೂಲಿ ನಾಳೆ ಮಾಡಿಕೊಂಡು ಕಷ್ಟಪಟ್ಕೊಂಡು ಫ್ರಿಡ್ಜ್, ವಾಷಿಂಗ್ ಮಿಷನ್, ಎಸಿ ರೂಮ್ ಮಾಡ್ಕೊಂಡ್ರೆ ನಿಂಗ ಬಂದು ಪಟ್ಟಿ ಮೇಲೆ ಬರ್ಕೊಂಡು ಹೋಯ್ಕೊಂಡು ಕಾದು ಏನಕ್ಕೆ ರೇಷನ್ ಕಾರ್ಡ್ ತೆಗೆದು ಹಾಕೊಂಡು ಬೈಂದ್ರೆ ನಿಂಗ. ಎಲ್ಲ ನಿಂಗಳ ಈಗ ಬಾಯಿ ಮುಚ್ಕೊಂಡು ಹೋಯ್ದ್ರಲ್ಲ ಅಂದ್ರೆ ನಿಂಗ ಕಷ್ಟ. ಈಗ ಮತ್ತೆ ನೋಡಿ, ಈಗ ಚಳಿ ಜ್ವರ ಬಿಡಿಸಿಲ್ಲ, ಉಪ್ಪಿನಕಾಯಿ ಖಾರ ಹಾಕಿ ಬಡಿದ್ನ ಇಲ್ಲ ನೋಡ್ತೆ ನಿಂಗೋಕೆ. ಎಲ್ಲಿ ಹೋತದು ಎನ ಕೋಲು? ನಿಂಗೋಕಲ್ಲವ ಯಾರು ಹೇಳಿದ್ದ ಇಲ್ಲಿ ಎನ್ನ ಮನೆ ಬಪ್ಪಲೆ ಬತ್ರ ಏನ ಮನೆಗೆ? ನಿಂಗೋಕಲ್ಲವ ದೊಣ್ಣೆ ತಕೊಂಡು ಬಾರ್ಸಾವು. ಅಯ್ಯೋ ದೇವ್ರೆ, ನಂಗೆ ಇಂಥ ಕುನ್ನಿಗಳಂಗೆ ಕಾಣ್ತವೆ, ದನಗಳಂಗೆ ಕಾಣುತ್ತವೆ. ಅಯ್ಯೋ, ದನ ಆಟದಂಗೆ ಅನ್ಕಿತ್ತಲ್ಲ ಈ ಅಜ್ಜಿ. ಅಯ್ಯೋ, ಯಾಕಾದ್ರೂ ಈ ಊರಿಗೆ ಬಂದು ದೇವ್ರೇ, ಜನಗಣತಿಗೆ ಯಾಕಾದ್ರೂ ಬಂದು ಸಿಕ್ಕಾಬಿಟ್ನಪ್ಪ. ಬರ್ಲಿ ನಾನು 1 ರೂಪಾಯಿ ಕೂಡಿಟ್ಕೊಂಡು ಕಾದು ಮನೆ ಬೇಕಪ್ಪ ಸಾಮಾನು ಮಾಡ್ಕೊಂಡು ಬಂದ್ರೆ ಬೆಳ್ಳಿ ಇದ್ದ, ಬಂಗಾರ ಇದ್ದ ಕೇತ್ ಬತ್ತ. ಬರ್ಲಿ ಮತ್ತೊಂದ್ಸಲ ಏನಾದ್ರು, ಮತ್ತೊಂದ್ಸಲ ಬಂದೋಳಾರೆ ಅವಕ್ಕೆ ಹೊಟ್ಟೆಯ ಮತ್ತೆ ಸೀಗೆ ಹೊಡಿ ಹೊಗೆ ಹಾಕಿ ಕಳಿಸ್ತೆ ತಲೆ ಕೆಳಗೆ ಮಾಡಿ. ಅಯ್ಯೋ ಅಲ್ಲ ಮಗ, ಇದು ಎಂತದಿದು ವೇಷ? ಎಂತ ಹಿಂಗತ ವೇಷ ಹಾಕಂದಿಯ? ಒಂದು ಚಂದಂಗ್ ಲಂಗ ಬ್ಲೌಸ್ ಹಾಕೊಂಡು ಬಪ್ಲಾಕ್ಲೇನೆ. ಇದು ಎಂತದಿದು? ಇದು ಎಂತದ ಇದು? ನೀವಾಗ ಅಬ್ಬಿ ಹೈಕಂಬ ವಸ್ತ್ರ ಅಲ್ಲವ, ಹಿಂಗ್ ಜಗಲಿಗೆಲ್ಲ ಹೈಕ ಬಂದ್ಕೊಂಡು ಅತ್ಲಾಗ ಇತ್ಲಾಗ ಓಡಾಡ್ತವನೆ ಅಲ್ಲ. ಆಮೇಲೆ ನೀ ಬರೀ ನಗಳಂದೆಲ್ಲ ಹೋಪು ಜನ ಎಂತ ಹೇಳ್ತವೆ ನಿನ್ ನೋಡ್ಕೊಂಡು. ನಿಂದು ಎಂತ ವೇಷ? ವಯಸ್ಸಿಗೆ ಬಂದು ಕೂಸಲ್ದಾನೆ ನೀನು. ಮಾತ್ರ ಮಾನ ಮರ್ಯಾದೆ ಎಲ್ಲ ಇಟ್ಕೊಳ್ವೆ. ಶಣ ಹೋಗು, ಒಂದು ಲಂಗ ಬ್ಲೌಸ್ ಹಾಕಂಬ. ಅಯ್ಯೋ ಅಜ್ಜಿ, ನೀನು ಯಾವ ಕಾಲದಲ್ಲಿ ಇದ್ದೆ? ಇದು 2025. ಓಲ್ಡ್ ಲೇಡಿ ಕಡೆ ನೀನು. ಮಾಡ್ರನ್ ಬಗ್ಗೆ ಏನು ಗೊತ್ತಿಲ್ಲ. ಇದು ಮಾಡ್ರನ್ ಡ್ರೆಸ್ ಗೊತ್ತಾ? ಬೆಂಗಳೂರಲ್ಲೆಲ್ಲ ಇದು ಹಾಕೊಂಡು ಓಡಾಡದೆ ಹೋದ್ರೆ ನಮಗೆ ಬೆಲೆನೇ ಇರಲ್ಲ. ನೀನ್ ನೋಡಿದ್ರೆ ಅಯ್ಯ, ನಿನ್ನ ಬಾತ್ರೂಮ್ ಸ್ನಾನ ಮಾಡ್ಬೇಕಿದ್ರೆ ಹಾಕೊಳ್ಳೋ ಬಟ್ಟೆ ಅಂತೀಯಲ್ಲ, ಇದಕ್ಕೆ ಎಷ್ಟು ಕಾಸ್ಟ್ಲಿ ಬೆಲೆ ಕೊಟ್ಟು ತಗೊಂಡಿದ್ದೀನಿ ಗೊತ್ತಾ? ಮಾಲಲ್ಲಿ, ಫೋರಂ ಮಾಲಲ್ಲಿ ತಗೊಂಡಿರೋದು ಇದು. ಇದಕ್ಕೆ 15,000 ರೂಪಾಯಿ ಕೊಟ್ಟಿದ್ದೀನಿ ಗೊತ್ತಾ? ಅಯ್ಯೋ ಶಿವನೇ, ಈ 3 ಇಂಚು ಡ್ರೆಸ್ಸಿಗೆ ಅಷ್ಟೊಂದು ದುಡ್ಡು ಕೊಟ್ಟಿಯೇ? ಅಯ್ಯೋ ಶಿವನೇ, ಈ ಬಟ್ಟೆಗೆ ಒಟ್ಟೊಂದು ಬೆಲೆಯೇ? ನಮ್ಮೂರ್ ಟೈಲರ್ ಅಂಗಡಿಗೆ ಹೋಗಿ ಹೊತ್ತು ಕೊಟ್ಬಿಟ್ರೆ 5 ನಿಮಿಷದಾಗೆ 2 ತುಂಡು 3 ಬಟ್ಟೆ ಮಾಡ್ಬಿಟ್ಟು ಹೊದ್ದು ಕೊಡ್ತಾನಲ್ಲ. ಅದಕ್ಕೆ ಮಾಲಲ್ಲಿ ಖರೀದಿ ಮಾಡ್ತೀನಿ, ಅದು ಅಷ್ಟೊಂದು ದುಡ್ಡು ಕೊಟ್ಟು. ಅಯ್ಯೋ
ಕಿವಿಲಿ ಕೇಳಲಾವ್ತ್ಲೆ ಬಾಯಿಲಿ ಮಾತಾಡ್ಲಾವ್ತ್ಲೆ ಹೆಂಗೆ ಇದ್ದಾರೆ. ಅಯ್ಯೋ ದೇವ್ರೆ, ಎಂತ ಕಾಲ ಬಂದೋ ಜೋ ದೇವ್ರೆ ಭಗವಂತ. ಈಗಿನ ಕಾಲ ಮಕ್ಕೋಕೆ ಹೇಳ್ದ ಮಾತೆಲ್ಲ ಗೊತ್ತಾವ್ತ್ಲಿಯೋ. ಅಲ್ಲ ಹಿಂಗತ್ತ ವ್ಯಾಸ ಮಾಡ್ಕೊಂಡು ಏನಾರು ನೀ ರೋಡ್ನಲ್ಲಿ ಹೋದಳಾರೆ ಅಚ್ಚೆ ಮನೆ ಪುಣ್ಯ ಅಂತೂ ಬಂದು ನಿನ್ನ ಇದು ಯಾವುದೋ ಎಂದ ಜಾತಿ ಇದೆ ಅನ್ಸ್ಕೊಂಡು ನಿನ್ನ ಸೌತಿಗೆ ಆಟ ಆಡ್ಲಿ ಬಂದ್ಬಿಡ್ತೀವಿಯಾ. ಜೋರ ಹೋಗ್ತದು ನೋಡ್ಲೋದೇ ಬೇಡ. ಇದು ತನ್ನ ಜಾಗಕ್ಕೆ ಯಾವುದೋ ಇನ್ನೊಂದು ಕುನ್ನಿ ಬಂತು ನೆನ್ಸ್ಕೇತು. ಅಯ್ಯೋ ಶಿವನೇ, ಹಿಂಗತ್ತ ವ್ಯಾಸ ಮಾಡ್ಕೇಶಣ ನೀ ಹೆರ್ಬದಿಗೆ ಮಾತ್ರ ಹೋಗಡ್ದೆ. ನೀ ರೂಮ್ನಿಂದ ಹೆರ್ ಬೀಳುದೇ ಬೇಡ. ಅಜ್ಜಿ, ನೀನು ನಿನ್ನ ಕಾಲದಲ್ಲೇ ಇರು, ನಾನು ನನ್ನ ಕಾಲದಲ್ಲೇ ಇರ್ತೆ. ನೀನು ಹುಟ್ಟಿ 1000 ವರ್ಷ ಆಯ್ತು, ನಾನು ಹುಟ್ಟಿ ಈಗಷ್ಟೇ ಹುಟ್ಟಿರೋ ಬೇಬಿ ಕಣಮ್ಮ ಅಜ್ಜಿ. ನನ್ನ ಹತ್ರ ಇಟ್ಕೊಳ್ಳೋಣ ನಿನ್ನ ಹವಾ ಎಲ್ಲವ. ನಾವು ಹೆಂಗ್ ಬೆಂಗಳೂರಲ್ಲಿ ಹವಾ ಮೇಂಟೈನ್ ಮಾಡಿದ್ದ ಗೊತ್ತಿದ್ದ. ನಮ್ಮ ಹಿಂದೆ 1000 ಜನ ಹುಡುಗರು ಕ್ಯೂ ಕ್ಯೂ ನಿಲ್ತಾ ಅಂತದ್ರಲ್ಲಿ ಅಂತ ಬೇಬಿ ನಾನು. ಅಜ್ಜಿ ಸುಮ್ಮನಿರು ನೀನು, ನಿನಗಿದೆಲ್ಲ ಗೊತ್ತಾಗ್ತದೆ. ಬಾಯಿ ಮುಚ್ಕೊಂಡು ಒಂದು ಮೂಲೆಯಲ್ಲಿ ಆಡ್ಕೆ ಕುತ್ಕ ನೀನು. ಅಮ್ಮ ಕೇಳಿದ್ರೆ ನಾನು ಓಲ್ಡ್ ಫ್ರೆಂಡ್ಸ್ ಎಲ್ಲ ಮೀಟಪ್ ಲೈವ್ ಹೋಯ್ದು ನಡಾಳ್ ಹೇಳು, ಸರಿನಾ? ಅಯ್ಯೋ ಶಿವನೇ ಶಣ ಹೋಗಡ್ದು ಮಾರಾಯ ದೇವ್ರೆ. ಈ ಮನೆ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ್ತು. ಎಂತ ಹೆಸರಿದ್ದು ಈ ಮಂತನಕ್ಕೆ. ಅಲ್ಲ ನೀ ಯಾನು ನೀ ಜಾತಿ ಕೂಸ ಆದಿಯೇ ದೇವ್ರೆ. ನಾನು ಎಮ್ಮನೆ ಮಾಡಿ ಅಂತ ಹೇಳಿದೆ, ಬ್ಯಾಡ್ದು ಕೂಸನ ಬೆಂಗಳೂರಿಗೆಲ್ಲ ಕಳ್ಸಾಡ ಹಾಳಾಗಿ ಹೋಗ್ತು. ಇಲ್ಲೆಲ್ಲಾರು ಯಾವ್ದಾರು ಒಂದು ಮಾಡಿಗೆ ಬಟ್ಟಕ್ಳ ಮಾಡಿ ಪೂರೈತ ಕಲ್ತವಂಗೆ ಒಂದು ಕೂಸನ ಕೊಟ್ಟು ಮದುವೆ ಮಾಡಿ ಕೈ ತೊಳಕಲ್ಲಿ ಹೇಳಿದೆ. ಆದ್ರೆ ಎಮ್ಮನೆ ಮಾಡಿ ಅಂತೂ ಓದಿದ್ನಿಲ್ಲ. ನನ್ನ ಕೂಸಾರು ಓದ್ಲಿ ಹೇಳ್ಕೊಂಡು ಬೆಂಗಳೂರಿಗೆ ಕಳ್ಸೋ ಓದಿ ಅಂತದೋ ಇಂಗ್ಲೀಷ್ ಇಂಜಿನಿಯರಿಂಗ್ ಓದ್ಲಾಡ. ಅಯ್ಯೋ ಭಗವಂತ, ಏನ ಮಮ್ಕು ಸಾಪ್ ಹಾಳಾಗಿ ಕೆಟ್ಟ ಕೆರ ಹಿಡತ್ತೋ ದೇವ್ರೆ. ಹೇಳ್ದೆ ಮಾತು ಕೇಳಿದ್ನಿಲ್ಲ ಎಮ್ಮನೆ ಮಾಡಿ ಹೊಟ್ಟು ಬಡಕ ಮಾಡಿಗೆ ಕನ್ನಡ ಭಾಷೆ ಆಗ್ತಾವಿಲ್ಲ. ಈಗ ನೋಡು ಹಿಂಗತ್ತ ವ್ಯಾಸ ಮಾಡ್ಕೊಂಡು ಯಾರ್ಬದಿ ಅಂಗಳಂಗೆ ಹೋಗ್ಬಿಡ್ದು ನೋಡ್ಲಾವ್ತಲ ಏನತ್ರಿ. ಅಯ್ಯೋ ದೇವ್ರೆ, ನನ್ನ ಮನೆಯು ಎಷ್ಟು ಕಷ್ಟಪಟ್ಟು ಇಂಥ ದೊಡ್ಡ ಬಂಗ್ಲೆ ಅಂತ ಕಟ್ಟಿ ಎಂತೆಂಥ ಆಸ್ತಿ ಜಮೀನು ಎಲ್ಲ ಮಾಡಿಟ್ಟಿಕ್ಕಿ ಈ ಊರಿನಲ್ಲಿ ಮರ್ಯಾದೆ ಅಂದ್ರೆ ಎಂಥದ್ದು, ಗತ್ತು ಘನತೆ ಅಂದ್ರೆ ಎಂಥದ್ದು. ಈ ಅಮ್ಮನೇವು ಏನಾದರೂ ರೋಡ್ನಲ್ಲಿ ಹೋಗ್ತಾ ಇದ್ರೆ ಅಚ್ಚೆ ಇಚ್ಚಿ ಇದ್ದವೆಲ್ಲವ ಕೈ ಮುಗಿದು ನಮಸ್ಕಾರ ಮಾಡ್ತೀಪ. ಆದ್ರೆ ಈ ಮಮ್ಮ ಕೂಸಿನ ಕಾಲದಲ್ಲಿ ದೇವ್ರೆ ಈ ಅಚ್ಚಿಗಿಚ್ಚಿಗಿದ್ದವೆಲ್ಲವ ನೇಗಿ ಹೊಡಿಯೋಂಗ್ ಮಾಡಿತ್ತಲು ದೇವ್ರೆ. ಹೋಗಡ್ದೆ ಮಮ್ಮ ಕೂಸೆ ಅಂಗ್ಳಂಗೆ ಯಾರು ಬಿಡದೆ. ಅಯ್ಯೋ ಮೆಟ್ಲಿಕಾಯಿ ಹೇಳ್ದೆ ಹೋಗಡ್ದೆ. ಎಂತ ಕಾನೂನಿ ಮಾಡಿ ಸಾಕಾಯಿಸ್ತಿ ಹೋಗಡ ಮರೈತಿ. ಎಮ್ಮನೆ ಮಾಡ್ಕೊ ಬಂದು ಮಾನ ಮರ್ಯಾದೆ ಎಲ್ಲ ಒಂದೇ ಸಲಕ್ಕೆ ಹಾಳದಲ್ಲಿ ನೀರಿನೊಳಗೆ ಹುಡ್ಸಂಟು ಆದಂಗೆ ಆತಲೋ ದೇವಾ. ಎಮ್ಮನೆ ಮಾಡಿ ಹೇಳೋದು ಕೇಳಿದ್ನಿಲ್ಲ. ಇಂಜಿನಿಯರಿಂಗ್ ಓದ್ತಾ ಬೇಡ, ಬೆಂಗಳೂರಿಗೆ ಕಳ್ಸೋಣ ಬೇಡ. ಇತ್ಲಾಗೆ ಮನೆ ಬದಿಗೆ ಒಳ್ಕೊಳ್ಳಿ ಸಗಣಿ ತೆಕ್ಕೊಂಡು ಹಾಲು ಕರ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಂದವಕ್ಕೆ ಪಾಸನಿಂಗ ಕೊಟ್ಕೊಂಡು ಅತಿಥಿ ಸತ್ಕಾರ ಮಾಡ್ಕೊಂಡು ಇರ್ಲೋ ಬ್ಯಾಡ್ದೋ ಮಾರಾಯ ಅಲ್ಲಿ ಹೇಳಿದೆ. ಈಗ ನೋಡಿರೆ ಬೆಂಗಳೂರಿನ ಕಳ್ಸ ಎನಕ್ಕೂ ಮಮ್ಮ ಕೂಸು ನೋಡಿರ್ವಿ ಆಶಾವ ಅವದೇಶವೋ. ಆವಾಗೊಂದು ಕಾಲಿತ್ತು, ಈಗೊಂದು ಕಾಲಿದ್ದು. ದೇವ್ರೆ ಎಂತ ಕಾಲ ಬಂದು ಜೋ ಭಗವಂತ. ಈ ನಮ್ನಿ ಮಾಡಿ ಹೇಳ್ತೀರೆ ಮಕ್ಳು ಕೇಸು ಸಾಧ್ಯ. ಅದಕ್ಕೆ ಹೇಳ್ತಾನು ಟಿವಿ ಬೇಡ ನೋಡಡಿ, ಮೊಬೈಲ್ ನೋಡಡಿ ಅಡಿ. ಟಿವಿ ಮೊಬೈಲು ನೋಡಿ ಕೆಟ್ಟ ಕೆರ ಹಿಡಿದ್ವೋ ಅದು ಎಂತದ 24 ಗಂಟೆ ಮೊಬೈಲಲ್ಲಿ ಮೆಸೇಜ್ ಚಾಟ್ ಮಾಡ್ತಿರ್ತಾವ. ಹಿಂದಕನ ಕಾಲಕ್ಕಲ್ಲ 9 ಗಂಟೆ ಹೊರಗೆ ಬೆಳಗಾಯಿ 4 ಗಂಟೆಗೆ ಎದ್ಕೊಂಡು ಎಲ್ಲ ಮನೆ ಕೆಲಸ ಮುಗಿಸಿಕ್ಕಿ ತೋಟದ ಬದಿ ಕೆಲಸಕ್ಕೆ ಹೋಗ್ತೀಪ. ಈಗಿನ ಕಾಲದ ಕೂಸುಗ ರಾತ್ರಿ ಮನುಗುದೆ 1 ಗಂಟೆಗೆ, ಬೆಳಗಾಯಿ 7 12 ಗಂಟೆಗೆ. ಏನೇ ರೀತಿಯೋ ನೀತಿಯೋ ದೇವ್ರೆ. ಅಪ್ಪ ಪರಮಾತ್ಮ ಯಾವಾಗಾರು ಎನ್ನು ಮ್ಯಾಲ್ತ ಕರ್ಕೊಂಡು ಹೋಯ್ಕತ್ತೀಯೋ ಏನತ್ರಿ. ಎನ್ನು 2 ಕಣ್ಣಲ್ಲಿ 2 ಬಾಯಲ್ಲಿ ನೋಡ್ಲಾವ್ತ್ಲೆ ಕೇಳಲಾವ್ತ್ಲೆ ಮಾತಾಡ್ಲಾವ್ತ್ಲೆ ಹೇಳುವಂಗೆ ಅಯ್ಯೋ ಇದಳೋ ದೇವ್ರೆ. ಅಯ್ಯೋ ಎಮ್ಮನೆ ಹೊಳೆ ಬಡಿಕೆ ಕೂಸು ನೋಡ್ರೋ. ಅಯ್ಯೋ ವ್ಯಾಶ್ವೋ ಅದು ಎಂತ ವ್ಯಾಶ್ವೋ. ಅತ್ಲ ಹೊಟ್ಟೆ ಕಳ್ಳು ಕಾಣ್ತು, ಇತ್ಲ ಬದಿ ಕೊಯ್ ತೋಳು ಕಾಣ್ತು. ಅತ್ಲ ಕಾಲ್ ಕಾಡಕ್ಕಿಂತ ಮ್ಯಾಲ ಚಡ್ಡಿ ಆಯ್ಕೊಂಡು ಅಯ್ಯೋ ಹಾಳ್ಬಿಡಿ ಮಮ್ಮ ಕೂಸು ಹೋಯೇ ಬಿಡತ್ತಯ್ಯೋ. ಅಯ್ಯೋ ದೇವ್ರೆ ಹಾಳು ಬಿಡೋಗ್ಲಿ. ಹೇಳೋದು ಮಾತು ಕೇಳಿಸಾವ್ತ್ಲಿಯೋ ಆವತ್ಲೆ ಅಲ್ಲ. ಮನೆ ಬಾಯಿ ಮುಚ್ಕೊಂಡು ಕೊಟ್ಟಿಗೆ ಸಗಣಿ ತೆಗೆದ್ರೆ ಸಮ ಹೊತ್ತಿ ಬತ್ತಿ ಪುಲ್ಕೆ. ಅಂತೂ ಕಲ್ತಿದ್ದಿಲ್ಲ ಏನು ಅಕ್ಕಾರಿಕ್ ಕಲೀಲಿ ಹೇಳ್ಕೊಂಡು ಎಮ್ಮನೆ ಮಾಡಿ ಕಲಿಸಿದ್ದು. ಈಗ ಸಮ ಇವನ್ ತಲೆ ಮೇಲೆ ಹೇಟ್ ಹಾಕಿ ಹೋಗ್ತಾನೆ ಕಾಣ್ತೀವಿ ಕೂಸು ನೋಡಿರೆ. ತಾಯಿ ತಪ್ಪೋ ಇದರ್ಯೋ. ಓಹೋ ಹೊರಗಡೆ ಹೋದ ಮೊಮ್ಮಗಳಿಂಗೆ ಮಂತ್ರಾಕ್ಷತೆ ಬೀಳ್ತಾ ಇದ್ದು ಅಜ್ಜಿದು. ನಾನೇನಾದ್ರೂ ಹೋಗಿ ಈ ಅಜ್ಜಿ ಬಾಯಲ್ಲಿ ಸಿಕ್ಕಾಕೊಂಡೆ ಹೇಳಾದ್ರೆ ನನಗೆ ಸರಿಯಾಗಿ ಮಾಡ್ತಾ ಕಾಣ್ತು. ಅತ್ಲ ಬದಿಗೆ ಓಡೋಗೋದು ಬೆಸ್ಟು. ನನ್ನ ಕಾಲದಲ್ಲೂ ಒಂದು ಪದ್ಧತಿ ಆಚಾರ ವಿಚಾರ ಹೇಳುದೆಲ್ಲ ಇದ್ದಿತ್ತು. ಈಗಿನ ಕಾಲದಾಗ ಅದೇನಿಲ್ಲ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ, ಕೆಟ್ಟದಂತಿರಿ ಯಾವತ್ತ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ, ಕೆಟ್ಟದಂತಿರಿ ಯಾವತ್ತ. ವಿಚಾರ ಮಾಡ್ರಿ ಇವತ್ತ
ಚಲೋದಂತಿರಿ ಯಾವತ್ತ. ಎಂಗಳ ಕಾಲದಲ್ಲಿ ಹೇಳ್ತೆ ಕೇಳಿ. ಆವತ್ತ ಬೇಗ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಇಡ್ತಿದ್ರು. ಆವತ್ತ ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಇಡ್ತಿದ್ರು. ಆವತ್ತ ಇವತ್ತ ಬೆಳಿಗ್ಗೆ ಬೇಗಾತು ಎದ್ದು ವೆನಿಟಿ ಬ್ಯಾಗ್ ಹಿಡಿದು ಬ್ಯೂಟಿ ಪಾರ್ಲರಿಗೆ ಹೋಗ್ತಾರೆ. ಇವತ್ತ ಆವತ್ತ ಇವತ್ತ ಚಲೋ ಅಂತೀರಿ ಯಾವತ್ತ. ವೆನಿಟಿ ಬ್ಯಾಗ್ ಹಿಡಿದು ಬ್ಯೂಟಿ ಪಾರ್ಲರ್ ಕಡೆಗೆ ಹೋಗ್ತಾರೆ. ಇವತ್ತ ಚಲೋ ಅಂತೀರಿ ಯಾವತ್ತ. ವಿಚಾರ ಮಾಡ್ರಿ ಇವತ್ತ, ನೀವು ವಿಚಾರ ಮಾಡ್ರಿ ಇವತ್ತ. ಆವತ್ತ ಹಣ್ಯಾಗ ಕುಂಕುಮ ಮುಡಿಯಾಗ ಹೂವ ಮೈ ತುಂಬ ಬಟ್ಟಿ ಹಾಕ್ತಿದ್ರ. ಹಣ್ಯಾಗ ಕುಂಕುಮ ಮುಡಿಯಾಗ ಹೂವು ಮೈ ತುಂಬ ಬಟ್ಟಿ ಹಾಕ್ತಿದ್ರ. ಇವತ್ತ ಅಯ್ಯೋ ಶಿವನೇ, ನನ್ನ ಮಗಳು ವ್ಯಾಸ ನೋಡ್ರಪ್ಪ. ಮೋಟು ಜಡೆ ಮಾಡಿ ಐಬ್ರ ಕಟ್ಟು ತುಂಡು ತುಂಡು ಬಟ್ಟೆ. ಇವತ್ತ ಮೋಟು ಜಡೆ ಮಾಡಿ ಐಬ್ರ ಕಟ್ಟು ತುಂಡು ತುಂಡು ಬಟ್ಟೆ. ಇವತ್ತ ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ. ಘಮ ಘಮ ಅನ್ನಲೆಂದು ಮಲ್ಲಿಗೆ ಹೂವು ಮೂಡಿತಿದ್ರು. ಆವತ್ತ ಘಮ ಘಮ ವಾಸನೆ ಬರ್ಲಿ ಅಂತ ಈ ಹೊಡಿತಾರ. ಇವತ್ತ ಅದೇ ಸೆಂಟ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ. ಅಲ್ಲ, ಈ ಅಜ್ಜಿ ಭಾರಿ ತಿಳ್ಕೊಂಡ್ಬಿಟ್ಟಿದ್ದಾಳಲ್ಲಪ್ಪ. ನಾನು ಏನು ಗೊತ್ತಿಲ್ಲ ಈ ಅಜ್ಜಿಗೆ ಅಂತ ಅನ್ಕೊಂಡ್ಬಿಟ್ರೆ ತುಂಬಾನೇ ಶಾಣಿಯಾಗಿದ್ದಾಳೆ ಈ ಅಜ್ಜಿ. ನಮ್ಮ ಕಾಲದಾಗ ಹೆಣ್ಣು ನೋಡೋ ಶಾಸ್ತ್ರ ಅಂದ್ರೆ ಹೆಂಗಿತ್ತು? ನಿಶ್ಚಿತಾರ್ಥ ಅಂದ್ರೆ ಹುಡುಗಿ ನೋಡಿ ಬಂದು ಪತ್ರದ ದಾರಿ ನೋಡುತ್ತಿದ್ರು. ಆವತ್ತ ಇವತ್ತ ಹುಡುಗಿಯನ್ನು ಅವರ ನೋಡಿಕೊಂಡು ಮೆಸೇಜ್ನಾಗ ಫೋನು ಕಾಲು ಮಾಡುತ್ತಾರ. ಇವತ್ತ ಚಾಟ್ಸು ಮೆಸೇಜು ಮಾಡ್ತಾರ. ಇವತ್ತ ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ. ದೇವರಾಣಿಯಾಗ್ಲೂ ನನಗೆ ಇಷ್ಟೊಂದು ವಿಷಯ ಗೊತ್ತಿಲ್ಲಾಗಿತ್ತಪ್ಪ. ಈ ಮಂಕದಿಮಿ ತಲೆಗೆ ಹೊಡೆದೇ ಇಲ್ಲಲ್ಲಪ್ಪ. ಈ ಮುದಿ ಅಜ್ಜಿ ಕವಳ ಕುಟ್ಕೊಂತ ಕೂತಿರ್ತಾರೆ, ಏನು ಗೊತ್ತಿಲ್ಲ ಅನ್ಕೊಂಡ್ರೆ ಭಾರಿ ತಿಳ್ಕೊಂಡ್ಬಿಟ್ಟವಳೆ. ಎಂತ ಕಾಲ ಬಂದೋಜು ಗೊತ್ತಿದ್ದ. ಮನೆಗೆ ಸಾಮಾನ್ ತಪ್ಪಲೆ ಎಮ್ಮನೆ ಅವಲವ ಕಿಶಲ್ ದುಡ್ಡು ತುಂಬ್ಕೊಂಡು ಹೋಯ್ಕಣ್ಕಾದು ಬಟ್ವೇಲಿ ಚೀಲದಲ್ಲಿ ಸಾಮಾನ್ ತಕೊಂಬತ್ತೀಪ. ಆದ್ರೆ ಈಗಿನ ಕಾಲದಲ್ಲಿ ಎಂತ ಆಯ್ದು ಗೊತ್ತಿದ್ದ? ಕೇಳಿ ಹೇಳ್ತೇನು. ಕಿಸ್ಯಾಗ ರೊಕ್ಕ ಇಟ್ಕೊಂಡು ಸಾಮಾನು ಚೀಲ್ದಾಗ ತರ್ತಿದ್ರು. ಆವತ್ತ ಕಿಸ್ಯಾಗ ರೊಕ್ಕ ಇಟ್ಕೊಂಡು ಸಾಮಾನು ಚೀಲ್ದಾಗ ತರ್ತಿದ್ರು. ಆವತ್ತ ಇವತ್ತ ಚೀಲ್ದಾಗ ರೊಕ್ಕ ತಗೊಂಡು ಹೋಗಿ ಕಿಸ್ಯಾಗ ಸಾಮಾನ್ ತರ್ತಾರ. ಚೀಲ್ದಾಗ ರೊಕ್ಕ ತಗೊಂಡು ಹೋಗಿ ಕಿಸ್ಯಾಗ ಸಾಮಾನ್ ತರ್ತಾರ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ. ಚಲೋದಂತಿರಿ ಯಾವತ್ತ. ಕಷ್ಟಪಟ್ಟು ದುಡಿತಿದ್ರು. ಆವತ್ತ ಸುಖಪಟ್ಟು ದುಡಿತಾರ. ಇವತ್ತ ನೇಗಿಲ ಹಿಡಿದು ಉಳ್ತಾರ. ಆವತ್ತ ಕಂಪ್ಯೂಟರ್ನಾಗ ಲಪಟಪ ಲಪಟಪ ಅಂತಾರೆ. ಇವತ್ತ ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ. ಚಲೋದಂತಿರಿ ಯಾವತ್ತ. ವಿಚಾರ ಮಾಡ್ರಿ ಇವತ್ತ, ನೀವ ವಿಚಾರ ಮಾಡ್ರಿ ಇವತ್ತ. ನಿಜವಾಗ್ಲೂ ಹೌದಪ್ಪ, ಈ ಅಜ್ಜಿ ಹೇಳ್ತಾ ಇರೋದು ವಿಚಾರ ಮಾಡೋದು ಭಯಂಕರವಿದೆ. ಈಗಿನ ಬಂಗಾರ ರೇಟ್ ಕೇಳ್ಬಿಟ್ರೆ, ನಿನ್ನೆ ತರಕಾರಿ ಮಾರ್ಕೆಟ್ಗೆ ಹೋಗಿ ಟೊಮೆಟೊ ಕೇಳ್ಬಿಟ್ರೆ ರೇಟು ಕೆಜಿಗೆ 60 ರೂಪಾಯಿ ಅಂದ್ರು. 10 ಟೊಮೆಟೊ ಬಂತು ಅಂದ್ರೂ 6 ರೂಪಾಯಿ ಒಂದು ಟೊಮೆಟೊ ಆಯಿತು. ಅಲ್ಲಿಗೆ ತಂದಿರೋದ್ರೊಳಗೆ 5 ಟೊಮೆಟೊ ಹುಳ ಬಿತ್ತು ಹೋಗಿದೆ. ಅದೇ ನನ್ನ ಮನೆ ಹಿತ್ತಲದಾಗ ಏನಾದ್ರು ಬೆಳ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋ ಟೊಮೆಟೊ 10 ಟೊಮೆಟೊ 10ಕ್ಕೂ ಸಿಕ್ತಿತ್ತಾನೆ. ಅಂಗಡಿಗೆ ಹೋಗಿ ತಂದಿರೋದಕ್ಕೆ 5 ಚಲೋದು 5 ಹಾಳದು. ಇದೇ ಕಾಲ ಕಣ್ರಿ ನಮ್ಮ ಅಜ್ಜಿ ಹೇಳ್ತಾ ಇರೋದು. ಶಿವ 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 ಶಂಭೋ ಮಹಾದೇವ. ಶಣ ಬಜ್ಜೆ ಮಾಡ್ಲ ಬಾರ, ದೇವ್ರ ದೀಪ ಹಚ್ಚಾತು. ಇನ್ನು ಎಷ್ಟೊತ್ತ? ಹಿಂಗೆ ಇದ್ದಿತ್ತು ಆಗಿನ ಕಾಲದಲ್ಲಿ. ಮುಸ್ಸಂಜೆ ಆಗ ಮುಂಚೆ ದೇವರ ಮುಂದೆ ಕುಳಿತು ಮಾಡುತ್ತಿದ್ರು. ಆವತ್ತ ಭಜನಿನ ರಾಮ ರಾಮ ಅಂತಿದ್ರು. ಆವತ್ತ
ಕೊಟ್ಟು ದೇವರು, ಅತ್ತೆರು ನೀನೇ ತಾಯಿ, ನೀನೇ ಬಂದು ಬೆಳಗ, ನೀನೇ ನಮ್ಮ ಸರ್ವಸ್ವ ಹೇಳ್ಕೊಂಡು ಆ ಅತ್ತೆರಿನ ಕಾಲಿಗೆ ಬಿದ್ದಿದ್ದೇ ಬಿದ್ದದ್ದು, ಅತ್ತೆ ಹೇಳ್ದಂಗೆ ಕೆಲಸ ಮಾಡಿದ್ದೇ ಮಾಡಿದ್ದು, ಸೇವೆ ಮಾಡಿದ್ದೇ ಮಾಡಿದ್ದು. ಆದ್ರೆ ಈಗ ಕೇಳಿ ಹೇಳ್ತೇನೆ, ಆವತ್ತು ಅತ್ತೆ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ. ಅತ್ತೆ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ. ಇವತ್ತು ಏನಾಯ್ತು ಕೇಳೋಣ ಬರ್ರಿ. ಇವತ್ತು ಹೆಂಗೆ ಅಂತೀರೇನ್ರಿ, ಅತ್ತೆ ಕತ್ತೆ ನೀನು ಹಾಳು ಬಿದ್ದು ಸಾಯಿ ನೀನು ಒಂದು ಮೂಲ್ಯಾಗ ಎಂದು ಬೈತಾರ ಇವತ್ತ ಸೊಸಿರು. ಅತ್ತೆ ಕತ್ತೆ ಬಾಯಿ ಮುಚ್ಕೊಂಡು ಬಿದ್ದಿರು ಒಂದು ಮೂಲ್ಯಾಗ ಎಂದು ಬೈಯುತ್ತಾರ ಸೊಸಿ ಅಂದಿರಿ ಇವತ್ತ. ಆವತ್ತ ಇವತ್ತ ಚಲೋದಂತೀರಿ ಯಾವತ್ತ. ಅದೇನೋ ಕರೆಕ್ಟೆ, ನಾನು ನಮ್ಮ ಅತ್ತೆನ ಅಂಗೈಯಾಗಿ ಇಟ್ಕೊಂಡು ಬುಗುರಿ ಆಡಿಸ್ತಾ ಇರ್ತೀನಲ್ವೇ, ಇದು ಕರೆಕ್ಟ್. ಈ ಅಜ್ಜಿ ಕೈಗೇನಾದ್ರೂ ನಾನು ಸಿಕ್ಕಾಕ ಬಿಟ್ಟೆ ಅಂದ್ರೆ ನನ್ನ ಗ್ರಹಚಾರ ಬಿಡಿಸೋದಂತೂ ಗ್ಯಾರಂಟಿ. ಈ ಅಜ್ಜಿ ಹಂಗೆ ಜೂಟ್ ಅಂದೆ ಹೋದ್ರೆ ಅಜ್ಜಿ ಗ್ರಹಚಾರ ಬಿಡಿಸ್ತು. ಅಜ್ಜಿ ಈಗನ್ ಚಲೋದ ಅವಾಗನ್ ಚಲೋದ ಅಂತ ಹೇಳಿಬಿಡು ಅಜ್ಜಿ, ನಾನು ಓಡೋಗ್ಬಿಡ್ತೆ. ಇಲ್ಲ ಅಂದ್ರೆ ನನ್ನನ್ನ ನೀನು ಹಂಗೆ ಬಂಡುಳಿ ಬರೆ ಹಾಕೋದಂತೂ ಗ್ಯಾರಂಟಿ. ನಾನು ಓಡೋಗ್ಬಿಡ್ತೇನಪ್ಪ ಜೂಟ್. ಅಯ್ಯೋ ಈ ಮುಂದೆ ಬಂದು ಕುತ್ಕೊಂಡಿತ್ತೆ, ನನ್ನ ಹತ್ರ ಮಾತಾಡದೆ ಸುಮ್ಮನೆ ನಾನು ಹೇಳದಷ್ಟೇ ಕೇಳ್ಕೊಂಡು ಓಡೋಯ್ತಲ್ಲ ಈ ಮುಂಡೆದು. ಎಲ್ಲ ಮುಂಡೆದು ಈ ಮುಂಡೆದು ಇದೇ ತಾವನ್ನೇ ನಮ್ಮನೆ ಮೊಮ್ಮಗುತ್ತಾನೆ. 24 ಗಂಟೆ ಬ್ಯೂಟಿ ಪಾರ್ಲರ್ ಬಿಟ್ಟು ಬಂದ್ಕೊಂಡು ಏನಾದರೂ ಹುಲ್ಲು ಅಕ್ಕಚ್ಚು ಅಡಿಗೆ ಹಸಿರಿನ ಅಂತ ಈ ಅತ್ತೆಗೆ ಮಾಡಿ ಹಾಕ್ತಾಳೆ ಇವಳು. ಅತ್ತೆ ಮಾಡಿದ್ರೆ ಗಡಾಕ್ತ ತಿನ್ನೋ ಜಾತಿ ಇದು. ಆವತ್ತ ಇವತ್ತ ಚಲೋದಂತೀರಿ ಯಾವತ್ತ, ವಿಚಾರ ಮಾಡಬೇಕು ಇವತ್ತ. ಇವತ್ತಿನ ಮಕ್ಕಳು ವಿಚಾರ ಮಾಡ್ರಿ ಯಾವ್ದು ಬೆಸ್ಟ್ ಅಂತ. ಆಚಾರ ವಿಚಾರ ತಿಳಿದು ಹಿರಿಯರನ್ನು ಗೌರವಿಸಬೇಕು, ಮಕ್ಕಳು ಕಲಿಯಿರಿ. ಹೇಳಿದ್ದು ಮಾತು ಕೇಳ್ಕೊಂಡು ನೀವು ಸಾಚಸೀದರಾಗ್ಬಾಳ್ರಿ. ವಿದ್ಯೆ ಬುದ್ಧಿ ಕಲಿತ ಗುರುವಿಗೆ ಗೌರವ ಕೊಡುವುದು ಮೊದಲು ಕಲಿಯಿರಿ. ತಂದೆ ತಾಯಿಗೆ ಬೆಲೆ ಕೊಡ್ರಿ, ತಗೊಂಡು ಹೋಗಿ ಅನಾಥಾಶ್ರಮದಾಗ ಹಾಕಬೇಡ್ರಿ. ವಿಚಾರ ಮಾಡ್ರಿ ನೀವೇನ, ವಿಚಾರ ಮಾಡ್ಬೇಕು ನೀವೇನ, ಬುದ್ಧಿ ಕಲ್ತ್ಕೊಳ್ರಿ ನೀವೇನ, ಗೌರವದಿಂದ ಬಾಳ್ರಿ ನೀವೇನ. ಆವತ್ತ ಬೆಸ್ಟ್ ಐತಿ ಇವತ್ತ ಚೊರ ಇಲ್ರಿ, ಆವತ್ತ ಚೊರ ಐತಿ ಇವತ್ತ ಚೊರ ಇಲ್ರಿ. ಆರೋಗ್ಯವಂತರಾಗಿ ಬಾಳ್ರಿ, ಬಾಳತಿದ್ದು ಆವತ್ತು, ಅನಾರೋಗ್ಯವಂತರಾಗಿ ಬಾಳತಿದ್ದಾರಲ್ಲ ಇವತ್ತು. ದುರ್ದಿರ ಮೂಟಿಗಳಲ್ಲಿ ದುಡ್ಡಷ್ಟು, ದುರ್ದಿರ ಮೂಟಿಗಳಲ್ಲಿ ದುಡ್ಡಷ್ಟು ತಗೊಂಡು ಹೋಗಿ ಹಾಕ್ತಾರ ಹಾಸ್ಪಿಟಲ್ಗೆ ಇವತ್ತು. ಕಷ್ಟಪಟ್ಟು ದುಡಿದಿದ್ದು ಆವತ್ತು, ಕಿಸಿಯಾದ ದುಡ್ಡು ಇಟ್ಟುಕೊಳ್ತಿದ್ರು ಆವತ್ತು. ಹಾಸ್ಪಿಟಲ್ಗೆ ದುಡ್ಡು ಹಾಕ್ರೆ ಗಟ್ಟಿ ಮುಟ್ಟಿಯಾಗಿ ಬಾಳ್ತಿದ್ರು ಸಾವಿರಾರು ವರ್ಷ ಆವತ್ತು. ಇವತ್ತು 50 ವರ್ಷ ಆಗುವುದು ಒಳಗ BP ಶುಗರು ಅದೇನು ಕ್ಯಾನ್ಸರ್ ಅಂತ ಸಾಯ್ತಾರೆ ಇವತ್ತು. ಸಾವಿರಾರು ವರ್ಷ ಬಾಳ್ತಾ ಇದ್ರು ಆವತ್ತು. ಇವತ್ತು 50 ವರ್ಷ ಆಗುವುದರೊಳಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಇವತ್ತು. ಚಲೋದಂತೆ ಯಾವತ್ತು. ನಾನು ಹೇಳಿರೋ ಮಾತಲ್ಲಿ ಯಾವ್ದಾದ್ರೂ ತಪ್ಪಿದ್ದಂದ್ರ ನಿಂಗನೆ ಹೇಳಿ ನೋಡುವ. ಅಲ್ಲ ಈಗ 24 ಗಂಟೆ ಕೆಲಸ ಮಾಡಿ ತಿಂಗಳದ ಕೊನೆಯಲ್ಲಿ ಬ್ಯಾಂಕ್ ಅಕೌಂಟಿಂಗೆ 3-4 ಲಕ್ಷ ಸಂಬಳ ತಗತಿ ನಿಂಗ ಕರ್ರೆ. ಆದ್ರೆ ದುಡದಷ್ಟು 50 ವರ್ಷ ಪೂದ್ರ ಒಳಗಡೆ ನಿಂಗ ತಗೊಂಡೋಗಿ ಹಾಸ್ಪಿಟ್ಲಿಂಗೆ ಹಾಕ್ತಿರಲಿ. ಅದೇ ಎಮ್ಮನೆ ಒಲವ ಎಷ್ಟು ವರ್ಷ ಬದುಕಿದ ಗೊತ್ತಿದ್ದ? 108 ವರ್ಷ ಆಯ್ತು. ಎನ್ನು ವಯಸ್ಸು ಎಂತದು ಗೊತ್ತಿದ್ದ? 92 ವರ್ಷ ಆಯ್ತು. ಹೆಂಗ್ ಗಟ್ಟು ಮುಟ್ಟಾಯಿ ಹಾಡು ಹೇಳ್ಕೆತ್ತ ಡ್ಯಾನ್ಸ್ ಮಾಡ್ಕೆತ್ತ ಎಂತ ಜೀವನ ಎಂಜಾಯ್ ಮಾಡ್ತಿದ್ದಿ. ನಾನು ಅವಾಗ ಗೆದ್ದಕ್ಕೆ ಹೋಗಿ ಗೆದ್ದೆ ನೆಟ್ಟಿ ಹಾಕ್ತಿಪ್ಪೆ, ಸಗಣಿ ತೆಗಿತಿಪ್ಪೆ, ಹುಲ್ಲು ಕೊಯ್ತಿಪ್ಪೆ, ಅತ್ಲ ಬದಿಗೆ ಹೋಗಿ ನೇಗ್ಲು ಹಿಡಿಯುವುದಾದ್ರೂ ಹಿಡಿತಿಪ್ಪೆ. ನಾನು ಎಮ್ಮನೆ ಅಷ್ಟು ಕಷ್ಟಪಟ್ಕೊಂಡು ದುಡಿದು ಇಂಥ ದೊಡ್ಡ ಅರಮನೆ ಅಂತ ಮನೆ ಕಟ್ತಾವ. ಆದ್ರೆ ಈಗ ಎಂತ ಇದು ಗೊತ್ತಿದೆ ಎಮ್ಮನೆ ಸೊಸೆಗೆ 48 ವರ್ಷ ಆಯ್ತು ಅಷ್ಟೇ. ಈಗಲೇ ಕಾಲು ನೋವು, ಸೊಂಟ ನೋವು, ಮುಕಳಿ ನೋವು,
ತಲೆನೋವು ಬತ್ತು ಹೇಳಿ ಹಣಿಕಿದ್ದು. BP ಶುಗರು ಇಲ್ಲದೆ ಹೋಯ್ತಂತೂ ಯಾರಿಗೂ ಇಲ್ಲ. ನನಗೆ ಇನ್ನು BP ಶುಗರ್ ಬಂದಿಲ್ಲ. ಏನು ಶ್ವಾಸಕ್ಕೆ ಬಂದು ಈಗಾಗಲೇ 10 ವರ್ಷ ಆಯ್ತು. ಯಾವುದು ಹೇಳ್ರಪ್ಪ. ಈಗ ನಾವು ಕಷ್ಟಪಟ್ಟು ದುಡಿಯೋವಲ್ಲ, ಸುಖ ಅನುಭವಿಸ್ಲು ಅವತ್ಲ ಇವ್ರತ್ರಿ ಎಂತ ಹೇಳೋದು. ಅವನು ಕವಳು ಪೇಳಿ ಹುಡುಕ್ತು ಬಂದವ. ನಿನ್ನ ಹತ್ರ ಮಾತಾಡ್ತಾ ನೋಡಿ ಎಷ್ಟು ಕತೆ ಹೇಳ್ದೆ, ಅವನು ಎಷ್ಟು ಹಾಡು ಹೇಳ್ದೆ ಹೇಳಿ. ಕವಳು ಪೇಳಿ ಎಲ್ಲಿ ಹಾಕಿದೋ ಯಮ್ಮನೆ ಮಿಮ್ಮಣಿ ಒಬ್ಬ ಇದ್ದ, ಒಬ್ಬ ಕಿಲಾಡಿ ಅಂದ್ರೆ ಶಾತ ಕಿಲಾಡಿಯೋ ತೋ ಅದು ನಮಗೆ ಕಿಲಾಡಿ ಮಣಿಯ ಏನೇನ ಕವಳು ಪೇಳಿ ಹೇಳಲ್ಲ. ಎಂಥದ್ದು ಇಟ್ಟು ಜಾಗದಲ್ಲಿ ಇಡ್ತನೇ ಇಲ್ಲ ಅವ. ಹೌದಾ ಕೇಳಿಸ್ಲಲ್ಲ ಅವತ್ಲೆ. ಈಗ ದೊಣಿ ಕಾಲು ಬಪ್ಪಿ ಹೊಡೆದ್ರೆ ಪೋರ ಅವ. ಆದ್ರೂ ಆ ನಮ್ನಿ ಕಿಲಾಡಿ ಮಾಡ್ತನೋ. ಇಷ್ಟೊತ್ತವರಿಗೆ ಏನಕ್ಕೆ ವಿಡಿಯೋ ನೋಡಿದ್ದಕ್ಕೆ ನೀವು ಬೇಜಾರಾದ್ರೆ ಕ್ಷಮಿಸಿ. ಇಷ್ಟ ಆತೊಳಾರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೊಡಿಲಿಯಾ ಹಿಂಗೆಲ್ಲ ಆರಾಮಿದ್ಯಲ್ದ? ಈಗಾರು ಮಾತಾಡಿಸ್ತೀನಿ. ಹಿಂಗೆಲ್ಲ ಆರಾಮಿದ್ರೆ ಅನ್ಸೋಳಿ. ಆರಾಮಿದ್ದೊಳಾರೆ ಒಂದು ಲೈಕ್ ಕೊಟ್ಕೊಂಡು ಕಾದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಷ್ಟೊತ್ತವರಿಗೆ ನೋಡಿದ್ರಲ್ಲ ವಿಡಿಯೋವ, ಅದಕ್ಕೆ ಧನ್ಯವಾದಗಳು, ಅನಂತವಾದ ಧನ್ಯವಾದಗಳು. ದೇವ್ರು ನೀವು ಓಕೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅದು ಇದ್ರೆ ಇಡೀ ಜಗತ್ತನ್ನೇ ಗೆಲ್ಲವುತ್ತಡ. ನಿಂಗಳ ಮನೆ ಅಕ್ಕಪಕ್ಕದವಕ್ಕೆ, ನೆಂಟರಿಂಗೆ, ಇಷ್ಟರಿಂಗೆ, ಬಂಧುಗೋಕೆ, ಬಳಗೋದವಕ್ಕೆ ಎಲ್ಲವಕ್ಕೂ ಈ ವಿಡಿಯೋ ಶೇರ್ ಮಾಡಿ. ಅವಕ್ಕೆ ಎಲ್ಲವೂ ನೋಡ್ಕೊಂಡು ಖುಷಿ ಪಡ್ಲಿ, ಎಂಜಾಯ್ ಮಾಡ್ಲಿ. ಈ ಅಜ್ಜಿ ಭಯಂಕರವಾಗಿ ವಿಡಿಯೋ ಮಾಡಿದ್ದು ಮಾತಾಡಿದ್ದು ಹೇಳಿ ಪ್ರೋತ್ಸಾಹ ಕೊಡ್ಲಿ ಅವ್ವ. ಆಗ್ಲ್ಯಾ? ಬತ್ತಿ ಮತ್ತೊಂದು ವಿಡಿಯೋ ಸೌತಿಗೆ.